ನಾನು ಗ್ಯಾಸ್ ಸ್ಟವ್ ತೊಗೊಂಬರಕ್ಕೆ ಹೋದಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಫ್ರಿಜ್ಜು. ಬರೀ ಇದು ರೈಟ್ ಕೇಳಿ ನೀವು, 1,90,190 ರೂಪಾಯಿ ಅಷ್ಟೇ ಅಂತ ಅಂದ್ಕೊಳ್ಳೋರಿಗೆ ತುಂಬ ಚೆನ್ನಾಗಿದೆ. ಆದರೆ ನನಗಂತೂ ನಿಜ ಬೇಡ, ಯಾಕಂದರೆ ನಮ್ಮನೇಲಿ ಫ್ರಿಜ್ಜೇ ನನಗೆ ಜಾಗ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಫ್ರಿಜ್ಜಿಂದ ಇದು ತೊಗೊಳ್ತಾ ಇದ್ದೀನಿ. ಫ್ರಿಜ್ ತೊಗೊಂಡೋಗಿ ಇಡೋಕ್ಕಂತೂ ಜಾಗ ಇಲ್ಲ. ಆದರೆ ನಿಜವಾಗ್ಲೂ ಚೆನ್ನಾಗಿದೆ, ದೊಡ್ಡ ಫ್ಯಾಮಿಲಿಗೆ ಮ್ಯಾಚ್ ಆಗುತ್ತೆ, ಆಮೇಲೆ ಹೋಟೆಲ್ಸ್ಗೆ ಮ್ಯಾಚ್ ಆಗುತ್ತೆ. ಎರಡಷ್ಟು ಸ್ಟೋರೇಜು ಇದೆ, ಆಮೇಲೆ ಇದರ ಫ್ಯೂಚರು ತುಂಬ ಚೆನ್ನಾಗಿದೆ. ತೊಗೊಳೋರು ಆರಾಮಾಗಿ ತೊಗೋಬೋದು. ನೋಡ್ತಾ ಇದ್ರೆ ನನಗೆ ಅನ್ನಿಸ್ತು 1-2 ತಿಂಗಳು ಸ್ಟೋರೇಜು ಆರಾಮಾಗಿ ಸ್ಟಾಕ್ ಮಾಡಿಬಿಡ್ಬೋದು. ಏನಾದರೂ ಭೂಕಂಪ ಆಗುತ್ತೆ ಇಲ್ಲ ವಾರ್ ಶುರು ಆಗುತ್ತೆ ಅಂದರೆ ನೋಡಿ 3 ತಿಂಗಳಿಗೆ ಸ್ಟೋರೇಜ್ ಮಾಡಿ ಇಡ್ಬೋದು. ಆವಾಗ ಚಿಕ್ಕ ಫ್ಯಾಮಿಲಿ ಆದರೂ ಓಕೆ ನಡೆಯುತ್ತೆ, ಯಾಕಂದರೆ 3 ತಿಂಗಳು ಸ್ಟೋರೇಜ್ ಮಾಡಬೇಕಲ್ಲ, ಆರಾಮಾಗಿ ಅಂದರೆ ಆಚೆ ಐಸ್ ಬರುತ್ತಾ? ಹಾಂ ಮೇಡಮ್, ಇಲ್ಲಿದೆ ಕ್ಯೂಬ್ಡು, ಕ್ರಶ್ಡು ಮತ್ತು ವಾಟರ್. ನಿಮ್ಗೆ ಯಾವ ಆಪ್ಷನ್ ಬೇಕು ಅಂತ ಸೆಲೆಕ್ಟ್ ಮಾಡಿ ಈ ಥರ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಬರುತ್ತೆ. ಹಾಟ್ ವಾಟರು ಬರುತ್ತಾ? ಓಕೆ. ನೀವು ವಾಟರ್ ಫಿಲ್ ಮಾಡಬೇಕು. ಸೊ ಈ ಥರ 2 times twice ಆಗಿ ನಾಕ್ ಮಾಡಿದ್ರೆ ಸೊ ನಿಮಗೆ ಅದು ಲೈಟ್ ಆನ್ ಆಗುತ್ತೆ. ಏನಿದೆ ಅಂತ ಹೇಳ್ಬಿಟ್ಟು ವಿಸಿಬಲ್ ಇರುತ್ತೆ. ಸೊ ಇಮಿಡಿಯೇಟಾಗಿ ನೀವು ತೊಗೋಬೋದು. ಫುಲ್ ಡೋರ್ ಓಪನ್ ಮಾಡೋದೇನೆ. ಫುಲ್ ಡೋರ್ ಓಪನ್ ಮಾಡಿದ್ರೆ 2 ಡಿಪ್ ಮಾಡಿದ್ರೆ ಓಪನ್ ಆಗುತ್ತೆ. ಓಕೆ, ಇಲ್ಲಾಂದರೆ ಫುಲ್ ಡೋರ್ ಓಪನ್ ಆಗುತ್ತೆ. ಈ ಥರ 1 2 ಟೆಕ್ನಿಕ್ ಹೇಗಿದೆ ನೋಡಿ, ಟೆಕ್ನಿಕ್ ಎಲ್ಲದರಲ್ಲೂ ಮಾತ್ರ ನಿಮಗೆ ಡೋರ್ ಇನ್ ಡೋರ್ 3 ಡೋರ್ಸ್ ಅಂತ. ಥ್ಯಾಂಕ್ ಯು.